ನೋಡು ಮೀನಾ, ಒಂದು ಸೊಲ್ತೀನಿ. ವಾಯುಭಾರ ಕುಸಿತದಿಂದ ಅಮಲುತ್ತಿರೋ ಬೆಕ್ಕಿನ ಬಟ್ಟೆನ ಸವರೋ ಕೆಲಸ ಮಾಡಬಾರ್ದು. ನಾತಗಳು ತಡೆಯಕ್ಕಾಗಲ್ಲ. ಆಮೇಲೆ 3 ದಿನ ಮೂಗುಗೆ ಸ್ನಾನ ಮಾಡ್ತಾನೆ ಕುತ್ಕೋಬೇಕಾಗತ್ತೆ. ನೋಡಮ್ಮ, ನಮಗೆ ಈ ವಿಷಯ ಬ್ಯಾಡಕ್ಕೆ ಬೇಡ, ಬ್ಯಾಡಕ್ಕೆ ಬೇಡ. ಇಲ್ಲಿ ಬೇಡ ಬೇಡ ಅನ್ನೋದಷ್ಟೇ. ನೀವು ನಾನಾದ್ರೂ ಸುಮ್ನೆ ಆಗ್ಬೋದು, ಆದ್ರೆ ನೀವು ಈ ಮಣ್ಣಿನ ಮೇಲೆ ಇರೋ ಪ್ರೀತಿಗೆ ಆ ವಿಶ್ವಾಸನ ಹುಡ್ಕೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀರಾ. ಪ್ರೀತಿ ಗೀತಿ ಎಲ್ಲ ಗೊತ್ತಿಲ್ಲ ವಾಷಿಂಗ್ ವುಮೆನ್. ಲೇ, ಆ ಪಾಪಿಷ್ಟನ್ನ ಓರೆಗಣ್ಣಲ್ಲಿ ನೋಡ್ಲಿ ಮೆಣ್ಗಣ್ಣಲ್ಲಿ ನೋಡ್ಲಿ ಪಾಪ ಅಂತ ಅನ್ಸ್ಬಿಡತ್ ಕಣೆ. ಹಾಗಂತ ನೀವೇನೋ ಮಾಡಕ್ ಹೋಗಿ ಆ ವಿಷಯ ರೋಹಿಣಿ ಅವ್ರಿಗೆ ಗೊತ್ತಾಗಿ ಸುಮ್ನೆ ರಾಮಾಯಣ ಆಗತ್ತೆ ರೀ. ನೀವು ದಯವಿಟ್ಟು ಏನು ಮಾಡಕ್ ಹೋಗ್ಬಿಡಿ, ಸುಮ್ನೆ ಇದ್ಬಿಡಿ. ಆಗಬಹುದು. ಏನ್ರಮ್ಮನ ಅಪ್ಪಣೆ ಪಾಲಿಸುವ. ಓಹೋ, ನಾನೇ ಪುಣ್ಯವಂತ, ನಮ್ ಫೋನು ಬರ್ತಾ ಇದೆ. ಏನೇ ಇದು, ಇಷ್ಟೊತ್ತು ಪಾತ್ರೆ ಆಯ್ತು, ಇವಾಗ ನೋಡಿದ್ರೆ ಹೂ ಕಟ್ತಾ ಕೂತಿದ್ಯಲ್ಲೇ. ಈಗ ಹೂ ಕಟ್ರೆ ಬೆಳಗ್ಗೆ ಕಟ್ಟೋ ಅವಶ್ಯಕತೆ ಇರಲ್ಲ, ನಿದ್ದೆ ಬರೋವರೆಗೂ ಕಟ್ತೀನಿ. ಆಯ್ತು ನೀನೊಂದ್ ಕೆಲ್ಸ ಮಾಡು, ನಾಳೆ ಊಟನು ಇವಾಗ್ಲೇ ಮಾಡ್ಬಿಡಮ್ಮ. ನಾಳೆ ಊಟ ಮಾಡೋಷ್ಟೇ ಇರೋದಿಲ್ಲ. ದಡ್ಡ ದಾಮೋದರಿ ಹೈಟೆಕ್ ಮಂಡೋದರಿ ತಂದು ನೋಡಿ, ನೀನ್ ನನ್ನ ವಿಚಿತ್ರವಾಗೆಲ್ಲ ಬಯೋಂಗಿಲ್ಲ. ಬನ್ನಿ, ಒಂದ್ ಮಳ ಹೂ ಕಟ್ ಬನ್ನಿ. ಅದು ಅಲೋ, ಅದು ಇಲ್ಲ ಇದು ಇಲ್ಲ, ಕಟ್ಟು ಒಂದೇ. ನೀನ ಅರ್ಥ ಮಾಡ್ಕೊಳಮ್ಮ, ಬೆಳಗ್ಗೆಯಿಂದ ಕಾರ್ ಓಡಿಸಿ ಬೆರಳುಗಳೆಲ್ಲ ಬೆಳ್ಳುಳ್ಳಿಗಳ ತರ ಆಗೋಗಿದೆ. ನನ್ನ ಮಾತೆ ಕೇಳಕ್ಕಿಲ್ಲ ಅಂತೀನಿ. ನಾನು ನಾಳೆ ಕಟ್ಬಿಡ್ತೀನಿ, ಆಯ್ತಾ? ನಾವ್ ಹಂಗೆ. ಮತ್ತೆ ಡೆಕೋರೇಷನ್ ಎಲ್ಲಿಗ್ ಬಂತು? ಯಾವ ಡೆಕೋರೇಷನ್? ಲೇ, ಆ ಟಿವಿ ಆಕ್ಟರ್ ತಂಗಿ ಮದುವೆ ಡೆಕೋರೇಷನ್ ಒಪ್ಕೊಂಡಿದ್ದಿಲ್ಲೇ, ಮರ್ತೋಗ್ಬಿಟ್ಟೇನ ನೀನ? ಓ ಅದಾ, ಮರ್ತಿಲ್ಲ ರೀ. ನಾನೇ ಹೊಸದಾಗಿ ಏನಾದ್ರು ಮಾಡ್ಬೇಕು. ಹೊಸದಾಗ? ಲೇ ಮೀನಾ, ಹೊಸದಾಗ್ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ಲಿ ಹೂವೆಲ್ಲ ಯೂಸ್ ಆಗತ್ತಲ್ವೇ? ಅದಕ್ಕೆ ತುಂಬಾ ಖರ್ಚಾಗತ್ತಲ್ವೇ? ಆಗ್ಲಿ ಬಿಡ್ರಿ, ಇದ್ರಲ್ಲಿ ನಾನು ಲಾಭ ನೋಡ್ತಿಲ್ಲ. ನೋಡಿ, ಅವರು ನನ್ ಮೇಲೆ ತುಂಬಾ ನಂಬಿಕೆ ಇಟ್ಟು ಒಬ್ರು ಕೊಡ್ಬೇಕಾಗಿರೋ ಆರ್ಡರ್ನ ನನ್ಗೂ ಸೇರ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಒಳ್ಳೆ ಹೆಸರು ತಗೊಂಡ್ರೆ ಸಾಕು. ಹೊರಗಡೆ ಮೀನಾ, ನೀನು ಅದೇ ಒಳ್ಳೆ ಹೆಸರು ನಿನಗೆ ಇನ್ನಷ್ಟು ಆರ್ಡರ್ ತಂದು ಕೊಡತ್ತೆ. ಅಬ್ಬಾ, ಸಖತ್ ಬುದ್ಧಿವಂತ ಕಡೆ ನೀನು, ಪರವಾಗಿಲ್ಲ. ಕೆಲವೊಂದ್ಸಲ ನಮ್ ವ್ಯಾಪಾರ ಡೆವಲಪ್ ಆಗ್ಬೇಕಂದ್ರೆ ಲಾಭ ಇಲ್ದಲೆ ದುಡಿಬೇಕಾಗತ್ತೆ ರೀ. ಇದು ಹಾಗೆ. ಸರಿ ನಮ್ಮ, ಆಯ್ತು. ಆದ್ರೆ ಮೀನಾ, ಆ ಹೆಂಗ್ಸತ್ರ ನೀನು ಸ್ವಲ್ಪ ಹುಷಾರಾಗಿರೆ. ಯಾವ ಹೆಂಗ್ಸು? ಅದೇ ಕಣೆ, ನಿನ್ನ ಬೇಳೆ ಬೇಗ ಬಿಡೋದಿಲ್ಲ, ತೊಳೆದಾಕ್ಬಿಡ್ತೀನಿ, ಕಿತ್ತಾಕ್ಬಿಡ್ತೀನಿ ಅಂತೆಲ್ಲ ಬಡ್ಕೋತಾದ್ಲ ನೋಡು, ಆವಮ್ಮನೆ. ಆ ವಿಶಾಲಮ್ಮನ? ಆವಮ್ಮನೆ. ಲೇ, ನನಗ್ ಗೊತ್ತಿರೋ ಕಡೆ ನಾನು ವಿಚಾರಿಸ್ದೆ ಕಣೆ ಅವಮ್ಮನ ಬಗ್ಗೆ. ಸರಿ ಇಲ್ವಂತೆ. ಲೇಡಿ ಡಾನ್ ತರ ಬಿಲ್ಡಪ್ ಕೊಡ್ತಾಳಂತೆ ಅವಮ್ಮ. ಆಕೆ ಏನಾದ್ರೂ ಆಗಿರ್ಲಿ ಬಿಡ್ರಿ, ನನ್ಗೇನ್ ಭಯ ಇಲ್ಲಪ್ಪ. ನನ್ ಒಂದೇ ಒಂದ್ ಫೋನ್ ಮಾಡಿದ್ರೆ ಸಾಕು, ನನ್ ಹುಡ್ಗ ನನ್ನನ್ನ ಕಾಪಾಡೋದಕ್ಕೆ ಓಡೋಡ್ ಬಂದ್ಬಿಡ್ತಾನೆ. ವಾಂಚ್ಬಿಡ್ತೀನಿ, ಅಮಲ್ಬಿಡ್ತೀನಿ, ದೋಂಚ್ಬಿಡ್ತೀನಿ. ಯಾವನೇ ನೀನ್ ಹುಡ್ಗ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನಗ್ ಗೊತ್ತಿಲ್ದೇ ಇರೋನು ಯಾವನು ನೀನ್ ಹುಡ್ಗ? ಹೇಳಬೇಕಾ? ಹೇಳ್ದೆ ಹೋದ್ರೆ ಇಲ್ಲಿ ಒಲೆಗಳು ನೋಡ್ದ ಹೋಗುತ್ತೆ. ಸರಿ, ನಾನ್ ಕ್ಲೂ ಕೊಡ್ತೀನಿ. ಅವ್ರ ಹೆಸರಲ್ಲಿ ಒಬ್ಬ ತಮಿಳ್ ಹೀರೋ ಇದ್ದಾರೆ. ಈ ಕನ್ನಡದ ಕಂದ ತಮಿಳ್ ಹೀರೋ ಬಗ್ಗೆ ಯೋಚನೆ ಮಾಡ್ಬೇಕು. ಸರಿ, ಆಯ್ತು ಬಿಡು, ಮಾಡೋಣ. ಆದ್ರೆ ಸಡನ್ನ ಗೊತ್ತಾಗ್ತಲ್ಲ, ಅದೇನೋ ಕ್ಲೂ ಒಂದಿಲ್ಲ, ಅದ್ ಇನ್ನೊಂದ್ ಸ್ವಲ್ಪ ಕೊಡು. ಇಡೀ ಭೂಮಿಗೆ ಬೆಳಕು ಕೊಡೋ ವ್ಯಕ್ತಿ ಅವರು. ಬೆಳಕು ಕೊಡೋ ವ್ಯಕ್ತಿ ಅಂದ್ರೆ ಸೂರ್ಯ ಅಂದ್ರೆ ನಾನೇ. ನಾನೇನೆ, ನನಗ್ ಗೊತ್ತೇ ಆಗಿಲ್ಲ. ಏನ್ ಹೆಂಗೆ ಆಟಾಡ್ತೀಯ ನೀನು? ಅಯ್ಯ ನೀನ ನನಗೆ ಬಿಡ್ರಿ. ಇಡಲ್ಲ, ಏನ್ ಮಾಡ್ತೀಯ? ನೀನು ಅಂತ ಹತ್ರ ಬಂದು ತಬ್ಕೊಂಡು ಒಂದು ಕಿಸ್ ಕೊಡೋಷ್ಟ್ರಲ್ಲಿ ಇದು ಯಾವುದೇ ಫೋನ್ ಬಂದ್ಬಿಡ್ತು. ಯಾವ್ದೋ ಇಂಪಾರ್ಟೆಂಟ್ ಕಾಲ್ ಇರ್ಬೇಕು, ಮಾತಾಡ್ರಿ. ಹಲೋ, ಹೌದು ಸೂರ್ಯನೇ. 3 ದಿನನಾ? ಓಕೆ ಸರ್, ಬಂದ್ಬಿಡ್ತೀನಿ. ನಾನು ಬೆಳಗ್ಗೆ ಬಂದ್ಬಿಡ್ತೀನಿ ಸರ್. ನನಗೆ ಲೊಕೇಶನ್ ಕಳಿಸ್ಬಿಡಿ. ಟೈಮ್ ಹೋಗಿ ಮೆಸೇಜ್ ಮಾಡ್ಬಿಡಿ ಸರ್, ಬಂದ್ಬಿಡ್ತೀನಿ ಕರೆಕ್ಟಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇ ಮೀನಾ, ಯಾವ್ದೋ ಬೇರೆ ದೇಶದಿಂದ ಬರ್ತಾ ಇದಾರೆ ಕಣೆ. ಬೆಂಗಳೂರು ಫುಲ್ ಸುತ್ತಾಡಬೇಕು ಅಂತ ಅನ್ಕೋತಾ ಇದಾರೆ ಅನ್ಸತ್ತೆ. 3 ದಿನ ಕಾರ್ ಬುಕ್ ಮಾಡಿದ್ದಾರೆ. ಕೈ ತುಂಬಾ ದುಡ್ಡು ಸಿಗತ್ತೆ ಕಣೆ. ನೋಡಿದ್ರಾ, ನನ್ಗೂ ಹೂವಿನ ಆರ್ಡರ್ ಸಿಕ್ತಂಗೆ ನಿಮ್ಗೆ 3 ದಿನ ಬಾಡಿಗೆ ಸಿಕ್ಕಿದೆ. ನಮ್ ಟೈಮ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ರೀ. ನೀನ್ ಹೇಳದ್ಮೇಲೆ ಎಲ್ಲ ಚೆನ್ನಾಗೇ ಇರತ್ತೆ ಮೀನಾ. ಹೌದು, ನಾವು ಎಲ್ಲಿ ನಿಲ್ಸಿದ್ವಿ? ಸುಮ್ನೆ ಇದ್ರಿ, ಯಾರಾದ್ರೂ ಬಂದ್ರೆ ಕಷ್ಟ ಆಗತ್ತೆ. ಯಾರಾದ್ರೂ ಬಂದ್ರೆ ಹಂಗೆ ರೈಟ್ ಅಬೌಟರ್ ಅಂತ ಯೂಟರ್ ಹಾಕೊಂಡು ಹೊಂಟೋಗ್ಬಿಡ್ತೀವಿ. ನಾವ್ ಎಲ್ಲಿ ನಿಲ್ಸಿದ್ವಿ ಹೇಳು? ಕೆಲ್ಸ ಮಾಡ್ಬೇಕು ಬಿಡಿ. ತಪ್ಕೊಳ್ಳೋ ತನಕ ಬಂದಿದ್ವಿ, ಮುತ್ ಕೊಡೋಷ್ಟರಲ್ಲಿ ಫೋನ್ ಬಂದ್ಬಿಡ್ತು, ಮುತ್ತೇ ಕೊಟ್ಟಿರ್ಲಿಲ್ಲ. ಬಿಡ್ರಿ. ರಾತ್ರಿ ಆಯ್ತು ಮಲಗೋಣ ಎಂದು ನಮ್ಮ ಸೋಪಾನ. ಅಯ್ಯಯ್ಯ ಏನಂತೀಯ?
ಮಾವ 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 ನಾನ್ ಮಾವ ಮಾಡ್ತಿ. ಆಕ್ಸಿಡೆಂಟು ನೀವೇನಿಲ್ಲಿ? ನಿಮ್ ಗಾಡಿ ರೆಡಿ ಆಯ್ತು, ಅದನ್ನ ಕೊಟ್ಟೋಗೋಣ ಅಂತ ಬಂದು. ಥ್ಯಾಂಕ್ಸ್. ಗಾಡಿ ಫುಲ್ ಸರ್ವಿಸ್ ಮಾಡಿಸಿದೀನಿ ಮೇಡಮ್, ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದೀನಿ. ಸರಿ, ಎಷ್ಟಾಯ್ತು ಅಂತ ಹೇಳಿ ದುಡ್ಡು ತಂದು ಕೊಡ್ತೀನಿ. ಪರವಾಗಿಲ್ಲ ಮೇಡಮ್, ನಾನೆಲ್ಲ ಆಕ್ಸಿಡೆಂಟ್ ಮಾಡಿದ್ದು, ಇರ್ಲಿ ಬಿಡಿ. ಅಯ್ಯೋ, ಅರ್ಧ ದುಡ್ಡಾದ್ರೂ ಕೊಡ್ತೀನಿ. ಆ ರೀತಿ ಹೇಳಿ ನೀವು ನನಗೆ ನೋವು ಮಾಡಬೇಡಿ. ಒಳ್ಳೆ ಪಿತೃಪಿನ್ನೆ ಆಡ್ದಂಗ ಆಡ್ತೀಯಲ್ಲೋ, ಏನಾಗಿದೆ ನಿನ್ಗೆ? ಖರ್ಚು ಮಾಡಿರೋ ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಅಂತ ಇದ್ದಾನೆ. ತಪ್ಪು ನಂದೇ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಮೇಡಮ್. ನೀವು ಒಂದ್ಸಲ ಗಾಡಿ ಚೆಕ್ ಮಾಡ್ಕೊಳ್ಳಿ, ಬನ್ನಿ. ಪರವಾಗಿಲ್ಲ, ಗಾಡಿ ಚೆನ್ನಾಗೇ ಇರುತ್ತೆ ಬಿಡಿ. ಥ್ಯಾಂಕ್ಸ್, ನಾನೇನ್ ಬರ್ತೀನಿ. ಒಂದ್ ನಿಮಿಷ, ನಿನ್ ಹೆಸರು? ರೇ, ನಿಮ್ ಹೆಸರೇನ್ರಿ? ಸಂತೋಷ್ ಮೇಡಮ್, ಸಂತೋಷ್. ಫ್ರೆಂಡ್ಸ್ ಎಲ್ಲ ಸಂತು ಸ್ಟ್ರೈಟ್ ಫಾರ್ವರ್ಡ್ ಅಂತ ಕರೀತಾರೆ. ಫಾರ್ವರ್ಡ್ ರಿವೈಂಡ್, ಹೆಸರು ಚೆನ್ನಾಗಿದೆ ಬಿಡಿ. ಇಷ್ಟು ವರ್ಷದಲ್ಲಿ ನನ್ನ ಹೆಸರು ಮೇಲೆ ಗೌರವ ಬಂದಿದ್ದೆ ಇವತ್ತು. ಓಹೋ, ಹಲೋ ಅಪ್ಪ, ಯಾವಾಗ್ಲೂ ಗೊತ್ತಾ ರೋಸ? ನೀನು ಏನೇ ಒಬ್ಳೆ ನಗ್ತಾ ನಿಂತಿದ್ಯಾ? ಆ ಕಡೆ ಈ ಕಡೆ ನೋಡ್ತೀಯಾ, ಹಿ 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 ಅಂತಿದ್ಯಾ? ಏನು? ಏನಿಲ್ಲ, ಬಾ ಒಳಗೆ. ಬಂದಿದ್ದು ಗೊತ್ತಾಗಿಲ್ಲ ಇವಳಿಗೆ. ರೋ, ಆ 30 ಲಕ್ಷ ಎತ್ಕೊಂಡೋದ್ನಲ್ಲ, ಅವನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅವನ್ನ ಹಿಡಿಯೋದಕ್ಕೆ ಒಂದ್ ದಾರಿ ಸಿಕ್ಕಿದೆ ಕಣೆ. ನಾವ್ ಅಡ್ವಾನ್ಸ್ ಕೊಟ್ಟ ದೇವಸ್ಥಾನದಲ್ಲಿ CCTV ಇದೆ, ಅದ್ರಲ್ಲಿ ಅವ್ನ್ ಮುಖ ಕಾಣಿಸಿರುತ್ತೆ. ಅದಿದ್ರೆ ನಾವನ್ನ ಬೇಗ ಹಿಡಿಬಹುದು. ಒಳ್ಳೆ ಐಡಿಯಾ ಕಣೆ. ಯಾರೇ ಕೊಟ್ಟಿದ್ಯಾ ಐಡಿಯಾ? ಇನ್ಯಾರು, ಆ ಮೀನ. ನಮ್ ಮಾವ ಆ ಸೂರ್ಯನ್ಗೆ ಆ ಫ್ರಾಡ್ ವಿಶ್ವಾಸ ಹುಡ್ಕೋ ಕೆಲ್ಸ ಕೊಟ್ಟಿದ್ರು. ಅದೆಲ್ಲ ಏನು ಬೇಡ, ನಾವೇ ಹುಡ್ಕೋತೀವಿ ಅಂತ ನಾನು ಹೇಳ್ಬಿಟ್ಟೆ. ನೇ, ಯಾಕೆ ಹಂಗ ಹೇಳ್ದೆ? ಸೂರ್ಯ ಮೀನಾ ಇಬ್ರು 4 ಕಡೆ ಓಡಾಡ್ತಾರೆ, ಅವ್ರ ಕೈಗೆ ಸಿಗೋ ಚಾನ್ಸಸ್ ಜಾಸ್ತಿ. ನಿಧಾನಕ್ ಸಿಕ್ಕಿದ್ರು ಪರವಾಗಿಲ್ಲ ಕಣೆ, ಆದ್ರೆ ಅವ್ರ ಕೈಗೆ ಮಾತ್ರ ಅವ್ನ್ ಸಿಗಬಾರ್ದು. ಯಾಕಂದ್ರೆ ಜೀವನ ಪರ್ಯಂತ ನಮ್ಮಿಂದಾನೇ ದುಡ್ಡು ಸಿಕ್ಕಿದ್ದು ನಿಮ್ಗೆ, ನಮ್ಮಿಂದಾನೇ ದುಡ್ಡು ಸಿಕ್ಕಿದ್ದು ನಿಮ್ಗೆ ಅಂತ ನಮ್ಮನ್ನ ತಮಾಷೆ ಮಾಡ್ತಿರ್ತಾನೆ. ಲೇ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಎಂಡ್ ಆಫ್ ದ ಡೇ ನಿನಗ್ ದುಡ್ಡು ಸಿಗೋದ್ ಮಾತ್ರ ಇಂಪಾರ್ಟೆಂಟ್ ತಾನೆ? ಇಲ್ಲ ಕಣೆ, ನಾನ್ ಆ ದುಡ್ಡನ್ನ ಹುಡುಕಿದ್ರೆ ಮತ್ತೆ ನಮ್ಮ ಅತ್ತೆ ಹತ್ರ ಒಳ್ಳೆ ಹೆಸರು ತಗೋಬಹುದು. ಅದಕ್ಕೆ ನಾನೇ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನಾವ್ ಆ ದುಡ್ಡು ಕೊಟ್ಟಿದ್ದು ಆ ಮೀನಾ ಅಮ್ಮ ಹೂ ಮಾರ್ತಾರಲ್ಲ ಆ ದೇವಸ್ಥಾನದಲ್ಲಿ. ಆ CCTV ಫುಟೇಜ್ ನಮಗ್ ಸಿಕ್ಕಿದ್ರೆ ಕೆಲ್ಸ ಬೇಗ ಆಗತ್ತೆ. ಅದಕ್ಕೆ ಆ ದೇವಸ್ಥಾನ ಟ್ರಸ್ಟ್ ಅವ್ರನ್ನ ಕೇಳಿದ್ರೆ ಆಯ್ತಪ್ಪ. ಲೇ, ಅದಕ್ ನಾವ್ ಹೋಗ್ಬಾರ್ದು ಕಣೆ. ನಾವ್ ಹೋದ್ರೆ ಆ ಮೀನಾ ಅವ್ರ ಅಮ್ಮ ನನ್ನ ಮಗಳ ಐಡಿಯಾ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನ್ಕೋತಾರೆ. ಅದಕ್ಕೆ ನಾವ್ ಹೋಗ್ಬಾರ್ದು. ಮತ್ ಇನ್ಯಾರು ಹೋಗ್ತಾರೆ? ಕಾಗೆ ಸುಬ್ಬ. ಲೇ, ಅವನೇಕೆ ಹೋಗ್ತಾನೆ? ಅದು ಅಲ್ದ ಅಲ್ಲಿಗ್ ಸೂರ್ಯನು ಬರ್ಬೋದಲ್ವಾ? ಅದಕ್ಕೆ ಕಣೆ ಅವನ್ನ ಕಳಿಸ್ಬೇಕು ಅಂತ ಅನ್ಕೋತಿರೋದ್ ನಾನು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಹಾಗೆ ರೌಡಿನ ರೌಡಿ ಕೈಯಲ್ಲೇ ಡೀಲ್ ಮಾಡಿಸ್ಬೇಕು, ಕ್ರಿಮಿನಲ್ನ ಕ್ರಿಮಿನಲ್ಲೇ ಡೀಲ್ ಮಾಡ್ಬೇಕು ಅಲ್ವಾ? ಲೇ, ನಾವ್ ಆ ಕಾಗೆ ಸುಬ್ಬನ ಆಫೀಸ್ಗೆ ಹೋಗ್ಬೋದಿತ್ತು ತಾನೆ, ಇಲ್ಲಿ ಯಾಕೆ ರೋಡಲ್ಲಿ ನಿಂತಿದೀವಿ? ಲೇ, ಅವನ ಆಫೀಸಲ್ಲಿ ಆ ಮೀನನ್ ತಮ್ಮ ಮಂಜ ಇದಾನಲ್ಲ, ಅವ್ನ್ ಕೆಲ್ಸ ಮಾಡ್ತಿದ್ನಂತೆ. ಹಾ ಕಣೆ, 1-2 ಸಲ ನಾನ್ ದುಡ್ಡು ತಗೊಂಡಿರೋ ವಿಚಾರನ ಓದ್ ಬಿಟ್ಟಿದ್ದಾನೆ ಸೂರ್ಯನ್ ಕಿವಿನಲ್ಲಿ. ಅದನ್ನ ಆ ಸೂರ್ಯ ಮನೋಜ್ಗೆ ಹೇಳಿ, ಮನೋಜ್ ಅವರು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನಂಗೆ ಸಾಕಾಗೋಯ್ತು ಕಣೆ. ನಿಂಗೆ BP ಶುಗರ್ ಏನು ಬಂದಿಲ್ವಾ? ಹಿಂಗೆ ತಡ್ಕೊಂಡಿದ್ಯಾ ಇಷ್ಟೊಂದ್ ಟೆನ್ಷನ್? ನನಗೆ ತಡ್ಕೊಳಕ್ ಆಗ್ತಿಲ್ಲ ಕಣೆ. ಅಯ್ಯೋ, ಯಾಕೆ ಕೇಳ್ತಿಯಮ್ಮ ನನ್ ಕತೆನ? ಆ ಕಡೆ ಬಜಾರಿ ಶಾಂತಿ, ಈ ಕಡೆ ಬೊಂಬು ಬಜಾರ್ ಸೂರ್ಯ, ಮಧ್ಯದಲ್ಲಿ ಇದರಲ್ಲ ಕಸ್ತೂರಿ ನಿವಾಸ ಗೊಂಬೆ ಮನೋಜ. ನುಗ್ಬೇಡ್ವೆ, ಎಲ್ರ ಮಧ್ಯೆ ನಾನ್ ಸಿಕ್ಕಾಕೊಂಡು ಗೋಳಾಡ್ತಿದೀನಿ. ನಾನ್ ನಿನ್ ಜೊತೆ ಸಿಕ್ಕಾಕೊಂಡ್ ಗೋಳಾಡ್ತಿಲ್ಲ. ಹಂಗೆ ನೋಡು, ನನ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ನಮ್ ಮ್ಯಾನೇಜರ್ ಯಾವಾಗ ಫೋನ್ ಮಾಡ್ತಾರೆ ಗೊತ್ತಿಲ್ಲ, ನಾನು ಇಲ್ಲಿ ರೋಡಲ್ಲಿ ಬಂದು ನಿನ್ ಜೊತೆ ನಿಂತಿದ್ದೀನಿ. ಅವ್ನ್ ನೋಡಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಇಲ್ಲೇ ಒಂದ್ ಫೋನ್ ಆದ್ರೂ ಮಾಡ. ಆಗ ಬನ್ನಿಲ್ವಾ? ಏನ್ ಮೇಡಮ್ ಕರ್ಸಿರೋದು? ಅದು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಆಫೀಸ್ಗೆ ಬರ್ಬೋದಾಗಿತ್ತಲ್ಲ. ಬ್ಲಾಕ್ ಡಾಕ್ ತರ ಇರೋಣ ಸ್ಟ್ರೀಟ್ ತರ ಕರ್ದಿದ್ದೀರಾ. ನೀವು ಕರ್ದಿದ್ ನೋಡಿ ಯಾವ್ಯಾವೋ ರೇಗಿಸ್ತಾ ಇರ್ತವೆ, ಅಲ್ಲೇ ಪ್ರಸಾದ ಕೊಟ್ಟು ಬರೋಣ ಅನ್ಕೊಂಡೆ. ಅದಂಗಿರ್ಲಿ ಬಿಡಿ, ಏನ್ ವಿಷಯ? ಅದು ನಾಗರಬಾವಿಲಿ ನಾವೊಂದ್ ಮನೆ ತಗೊಂಡ್ವಿ, 3 ಕೋಟಿದು. 3 ಕೋಟಿನ? ಲಕ್ಷ ಕೇಳಿದ್ರೆ ಲಕ್ಷ ಸಾರಿ ಯೋಚನೆ ಮಾಡ್ತೀಯಾ? 3 ಕೋಟಿ ಎಲ್ಲಿಂದ ಹೊಡೆದೆ ತಾಯಿ? ಅಯ್ಯೋ, ಪೂರ್ತಿ ಕೇಳಿಸ್ಕೊಡಪ್ಪ ಸ್ವಾಮಿ. 3 ಕೋಟಿ ಮನೆ, ಅದು 30 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಿತ್ತು. ನಾವ್ ಹೆಂಗೋ ಸಾಲ ಸೋಲ ಮಾಡಿ ಕೊಟ್ವಿ. ಆದ್ರೆ ಆ ಮನೇಲಿ ಅವನು ಬಾಡಿಗೆಗಿದ್ದಿದ್ದು. ಅವನು ಅಷ್ಟು ದುಡ್ಡನ್ನ ನಮಗ್ ಮೋಸ ಮಾಡಿ ಆ ದುಡ್ಡನ್ನ ತಗೊಂಡು ಓಡೋಟೋದ.
ಏನ್ ಮೇಡಮ್ ಎಲ್ಲೊಂದು ಬಕ್ರಾನೇ ಆಗ್ತಾ ಇರ್ತೀರಾ? ನೀನ್ ನಗ್ಲಿ ಅಂತ ನಾನ್ ನಿಮ್ಮನ್ನ ಕರ್ದಿಲ್ಲ, ದಯವಿಟ್ಟು ಅವನನ್ನ ಹೇಗಾದ್ರೂ ಮಾಡಿ ಹುಡ್ಕೊಡಿ ಅಂತ ಕರ್ದೆ. ಫೋಟೋ ಗಿಟ ಇದೆಯಾ? ಇಲ್ಲ, ಅದೇ ನೀನವ್ರಮ್ಮ ಹೂ ಕಟ್ತಾರಲ್ಲ ಆ ದೇವಸ್ಥಾನದಲ್ಲಿ ಅಡ್ವಾನ್ಸ್ 5 ಲಕ್ಷ ಕೊಟ್ಟಿದ್ವಿ. ಆ CCTV ಫುಟೇಜ್ ಇದೆ. ಆ ದೇವಸ್ಥಾನದ CCTV ಫುಟೇಜ್ ತೆಗ್ಸಿದ್ರೆ ನಿನಗೆ ಅವ್ನ್ ಯಾರು ಅಂತ ಗೊತ್ತಾಗುತ್ತೆ. ಓ ಹಂಗ? ಅದೆಲ್ಲ ಮಾಡೋಣ. ಬೇರೆಯವ್ರಿಗೆ ಅಂದ್ರೆ ಕಮಿಷನ್ ಅಂತ 10% ತಗೊಳ್ತೇನೆ, ಗೊತ್ತಿರೋರ್ಗೆ ಅಂದ್ರೆ 2%. ನಿಮ್ಗೆ ಓಕೆನಾ? ಸರಿ, ದುಡ್ಡಿನ ವ್ಯವಸ್ಥೆ ನಾನ್ ಮಾಡ್ತೀನಿ. ಅವನನ್ನ ನಾಳೆ ನಾಡಿದ್ದಷ್ಟ್ರಲ್ಲಿ ಹುಡ್ಕೊಟ್ಬಿಡು. ಪೊಲೀಸ್ಗೆ ಹೋಗಿ ಹೇಳೋದು? ಅಲ್ಲೂ ಹೋಗಿದ್ದೀನಿ, ಜೊತೆಗೆ ನೀವು ಹೆಲ್ಪ್ ಮಾಡಿ. ಓ 360 ಡಿಗ್ರಿ ಕೆಲಸ. ಮೇಡಮ್ ಅವ್ನು ಇಲ್ಲೇ ಇದ್ರೆ ನಾಳೆನೋ ನಾಡಿದ್ದು ತಲೆ ತಪ್ಪಿಸ್ಕೊಂಡು ಹೋಗಿದ್ರೆ ಸ್ವಲ್ಪ ಡಿಲೇ ಆಗತ್ತೆ. ಇಷ್ಟೇನ ವಿಷಯ? ಹೌದು. ಸರಿ, ಹಣ ಹಂಚಿಸ್ಕೊಳ್ಳಿ. ಬರ. ಮಾಡಿರೋ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ ಹೋಗಿ ಕೂದ್ಲು ಕೊಟ್ಬಿಟ್ಟು ಬಂದಿದ್ದಾನೆ. ಕೈಯೋ ಕಾಲೋ ಕಿಡ್ನಿನೋ ಕೊಟ್ಬಿಟ್ಟು ಬರ್ಬೇಕು ತಾನೆ. ಅವನ್ ಬಿಡು, ನೀನ್ ಮಾಡಿರೋ ಪಾಪಗಳಿಗೆ ನೀನೇನ್ ಕೊಡ್ತೀಯಮ್ಮ? ನಿನ್ನೆ ಬಲಿ ಕೊಟ್ಬಿಡ್ತೀನಿ. ಯಾಕೆ ಹೇಳು, ನಾನ್ ಯಾವಾಗ್ಲೂ ಬಕ್ರಾನೆ ನಿನ್ಗೆ. ನೋಡಿದ್ಯಾ, ನಮ್ಮ ಇಂಡಿಯಾನ ಆದಷ್ಟತ್ರನೇ ಆಗ್ತಾ ಇದೆ. ಹೌದು ರೀ, ಮೆಟ್ರೋ, ಫ್ಲೈಓವರ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಬಂದ್ಬಿಟ್ಟಿದೆ. ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತಲ್ವಾ? ಅದು ಬಂದು ಯಾವ್ದೋ ಕಾಲ ಆಗೋಯ್ತು ಮೇಡಮ್ ಜಿ. ಈಗೇನಿದ್ರು 3Gಗಳು ಇಂಡಿಯಾದಲ್ಲಿ ಬಾರಿ ಫೇಮಸ್. ಯಾವ್ದದು 3G? ಗಾಂಧೀಜಿ, ಮೋದಿಜಿ ಮೊಬೈಲ್ ಅಲ್ಲಿರೋ 5G. ದೇಶ ಎಲ್ಲ ಅಪ್ಡೇಟ್ ಆಗೋಗಿದೆ. ಚೆನ್ನಾಗಿ ಮಾತಾಡ್ತೀಯ. ಅಯ್ಯೋ, ನಾನ್ ಮಾತಾಡೋದ್ ಬಿಡಿ ಸರ್, ನಾನೇನೋ ಪಕ್ಕ ಲೋಕಲ್. ನೀವು ಫಾರಿನ್ ಅಂತೀರಾ, ಇಷ್ಟೊಂದ ಕನ್ನಡ ಮಾತಾಡ್ತಾ ಇದೀರಾ. ಸೂಪರ್. ನಾವು ಇಲ್ಲೇ ಇದ್ದಿದ್ದು, ಸುಮಾರು ವರ್ಷದಿಂದ ಮಲೇಷ್ಯಾದಲ್ಲಿ ಇದ್ದೀವಿ. ಕೆಲಸ ಕಾರ್ಯ, ಹೆಂಡತಿ ಮಕ್ಕಳು ಅಂತ ಅಲ್ಲೇ ಉಳ್ಕೊಂಡ್ಬಿಟ್ವಿ. ಈಗ ರಿಟೈರ್ ಆಯ್ತಲ್ಲ, ಅದಕ್ಕೆ ನಮ್ಮ ಇಂಡಿಯಾ ದೇಶ ನೋಡ್ಕೊಂಡು ಹೋಗೋಣ ಅಂತ ಬಂದ್. ಅಂದ್ರೆ ಸರ್ ನೀವು ಮಲೇಷ್ಯಾನಲ್ಲಿ ಇರೋದಾ? ಹೌದು. ಓ, ಯಾಕಪ್ಪ ನೀನು ಮಲೇಷ್ಯಾಕ್ ಬಂದಿದ್ಯಾ? ಛೇ ಇಲ್ರ ಮಲೇಷ್ಯಾನೇ ನಮ್ಮನೆಗ್ ಬಂದಿದೆ. ಏನು, ಮಲೇಷ್ಯಾನೇ ನಿಮ್ಮನೆಗ್ ಬಂದ್ಬಿಟ್ಟಿದ್ಯಾ? ನಮ್ಮನೇಲಿ ಒಂದು ಮಲೇಷಿಯನ್ ಬ್ರೀಡ್ ಇದೆ ಅಂತಂದೆ. ಸರಿ, ನಾವ್ ಎಲ್ಲಿಗೆ ಕಾರ್ ಬುಕ್ ಮಾಡಿದ್ವೋ ಅದೇ ಪಾಯಿಂಟ್ ನಿಲ್ಲಿಸ್ತೀಯಾ ಅಥವಾ ಬೇರೆ ಎಲ್ಲಾದ್ರೂ ನಿಲ್ಸೋದಕ್ಕೆ ನಿಲ್ಲಿಸ್ತೀಯಾ? ಓ, ಅದಕ್ಕೇನಂತ, ನಿಲ್ಸೋಣ. ಏನಮ್ಮ ವಿಷಯ? ಏನಿಲ್ಲಪ್ಪ, ಇವತ್ತು ನಮ್ಮ ಯಜಮಾನ್ರು ಹುಟ್ಟಿದ ದಿವ್ಸ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಸರ್ ನಿಮ್ ಬರ್ತಡೇನಾ ಸರ್? ಹ್ಯಾಪಿ ಬರ್ತಡೇ ಸರ್. ಓ, ಥ್ಯಾಂಕ್ ಯು ಕಣವ. ಸರ್, ಇಲ್ಲಿ ಹತ್ರದಲ್ಲಿ ನನಗೆ ಗೊತ್ತಿರೋದೊಂದು ದೇವಸ್ಥಾನ ಇದೆ. ನನ್ನ ಹೆಂಡತಿ ಅಲ್ಲೇ ಹೂ ಕಟ್ತಾಳೆ. ನಿಮ್ಮನ್ನೇನಾದ್ರೂ ಅಲ್ಲಿ ಕರ್ಕೊಂಡೋದ್ರೆ ಅವಳ ದೇಶದಿಂದ ನಿಮ್ಗೂ VIP ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ ಸರ್. ಹೇಳ ಸರ್? ಹೇಳಪ್ಪ. ಒಂದ್ ನಿಮಿಷ ಕಾಲ್ ಮಾಡ್ತೀನಿ ಸರ್. ಹಲೋ ಹೆಂಡತಿ, ಇವತ್ತು ನಮ್ ಕಾರಲ್ಲಿ ಒಬ್ರು ಫಾರಿನ್ ಪ್ಯಾಸೆಂಜರ್ ಬಂದಿದ್ದಾರೆ ಕಣೆ. ಹೌದು, ಹುಟ್ಟಬ್ಬ ಅಂತ ಇವತ್ತು. ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ಅದಕ್ಕೆ ಅದೇ ಖುಷಿ ನಮ್ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾ ಇದೀನಿ. ಒಳ್ಳೇದಾಯ್ತು, ಕರ್ಕೊಂಡ್ ಬನ್ನಿ. ನಮ್ ಕಡೆ ಅವರಮ್ಮ ಸ್ವಲ್ಪ ಅದೇನದು VVIP ಪೂಜೆಗೆ ಏರ್ಪಾಟ್ ಮಾಡ್ಬಿಡು, ಆಯ್ತಾ? ಸರಿ ಆಯ್ತು, ಬನ್ನಿ. ನಾನು ಪೂಜೆ ಸಾಮಾನೆಲ್ಲ ತಗೊಂಡೋಗಿ ಕೊಟ್ಟಿರ್ತೀನಿ. ಓಕೆ ಅಂತಿ. ಬಾಯ್ ಸರ್, ಎಲ್ಲ ಹೇಳಿದೀನಿ ಸರ್. ಕೇಳಿಸ್ಕೊಂಡೆ. ತುಂಬಾ ಥ್ಯಾಂಕ್ಸ್ ಅಪ್ಪ, ಒಳ್ಳೆ ಕಾರ್ಯ ಬುಕ್ ಮಾಡಿದ್ದೀನಮ್ಮ. ಅಮ್ಮ ತಗೋ, ಹೊರಟಿಯಾ? ಹೋಮ್ಮ. ನಿಮಿಷ ಬೇಡಮ್ಮ, ನನ್ನ ಹತ್ರ ಇದೆ. ಇಟ್ಕೊಳ್ಳೋ, ಹೊರಗಡೆ ಓಡಾಡ್ತೀಯ, ಖರ್ಚಿಗೆ ಬೇಕಾಗತ್ತೆ. ಹೌದು, ಅಕ್ಕನ ಗಾಡಿ ಇಲ್ಲೇ ಇದೆ. ಅಕ್ಕ ಇಲ್ಲಿ ಮೇಲ್ಗಡೆ ಏನೋ ಸ್ಪೆಷಲ್ ಪೂಜೆ ಇದೆ ಅಂತ ರೆಡಿ ಮಾಡ್ತಾ ಇದ್ದಾಳೆ. ಕೊಡು, ನಾನು ನೀರ್ ಹಾಕ್ತೀನಿ. ಕನಕ, ಇವನ್ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮಂಜು, ನಿನ್ನೇನಾದ್ರೂ ಹುಡ್ಕೊಂಡ್ ಬಂದಿದ್ದಾರೇನೋ? ನನ್ನನ್ನ ಯಾಕೆ ಹುಡ್ಕೊಂಡ್ ಬರ್ತಾನೆ? ಈ ದೇವಸ್ಥಾನದ ಇನ್ಚಾರ್ಜರ್ ಎಲ್ಲಿ ಸಿಗ್ತಾರ? ಒಳಗಡೆ ಇರ್ಬೋದೇನ? ಹೌದಾ? ಏನಮ್ಮ ಇವನು ದೇವಸ್ಥಾನದೊಳಗೆ ಹೋಗ್ತಿದ್ದಾನೆ? ಮಾಡಿರೋ ಪಾಪ ಎಲ್ಲ ತೊಳ್ಕೊಳಕ್ ಹೋಗ್ತಿದ್ದಾನ ಅನ್ಸುತ್ತೆ. ಪಾಪಿಗ. ನೀನೆಲ್ಲ ಹೋಗ್ತಿದ್ಯಾ? ಅಮ್ಮ, ಅಕ್ಕ ಒಳಗಿದ್ದಾಳಲ್ವಾ, ನೋಡ್ಕೊಂಬರ್ತೀನಿ. ಇರೋ, ನಿನ್ ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ? ಅಮ್ಮ, ಅವ್ನ್ ಒಳಗ್ ಹೋಗಿ ಅಕ್ಕಂಗೆ ಏನಾದ್ರು ತೊಂದ್ರೆ ಮಾಡ್ಬೋದು, ನೋಡ್ಕೊಂಡ್ ಬಂದ್ಬಿಡ್ತೀನಮ್ಮ. ಮಂಜ, ಅವ್ನೇನಾದ್ರೂ ಬೇರೆ ಕೆಲ್ಸದ ಮೇಲೆ ಬಂದಿರ್ಬೋದು ಅಲ್ವಾ? ಅಲ್ಲ, ನಮ್ ದೇವಸ್ಥಾನಕ್ಕೆ ಬಂದು ನಮ್ಮ ಅಕ್ಕ ಮೇಲೆ ಗಲಾಟೆ ಮಾಡೋ ಧೈರ್ಯ ಅವನಿಗೆಲ್ಲಿದೆ? ಆದ್ರೂ ಕನಕ, ನೋಡ್ಕೊಂಡ್ ಬರ್ತೀನಿ. ರೀ, ಒಳಗಡೆ ಒಂದೆರಡು ಬಲ್ಬ್ ಹೋಗಿದೆ, ಹಾಗೆ ವೈರ್ ಕನೆಕ್ಷನ್ಸ್ ಸ್ವಲ್ಪ ಲೂಸ್ ಆಗಿದೆ. ಹೋಗಿ ನೋಡಿ ಒಂದ್ ಸ್ವಲ್ಪ. ಸರ್ ನಮಸ್ಕಾರ. ಏನ್ ವಿಷಯ ಹೇಳಿ? ನನ್ನ ಹೆಸರು ಸುಬ್ಬ ಅಂತ. ಹೋದ್ ತಿಂಗಳು 24ನೇ ತಾರೀಕು ನಮಗ್ ಬೇಕಾಗಿರೋರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಸರಿ, ಅವತ್ತು ಒಂದ್ ಮಿಕಾನಿಕ್ ಮಾಡಿದ್ದಾರೆ. ಅದ್ರದ್ದು ಸಣ್ಣ ಕೇಸ್ ನಡೀತಿದೆ ಸರ್. ಅವತ್ತಿಂದು CCTV ಫೋಟೋಸ್ ಬೇಕಿತ್ತು ಸರ್. ಹಾಗೆಲ್ಲ ಕೊಡಕ್ ಆಗಲ್ಲ ರೀ, ಕೇಸ್ ಆಗಿದೆ, ಕೊಡ್ರಿ. ರೀ, ಯಾರ್ಯಾರೋ ಬಂದು ದೇವಸ್ಥಾನದ CCTV ಫುಟೇಜ್ ಬೇಕು ಅಂತ ಕೊಡಕ್ ಆಗತ್ತೇನ್ರಿ?
ಏನು ಪೊಲೀಸ್ ಕೇಸ್ ಆಗಿದ್ರೆ ಪೊಲೀಸ್ ಬಂದು ಕೇಳಿದ್ರೆ ಕೊಡ್ಬೋದು, ಕೋರ್ಟ್ ಕೇಸ್ ಆಗಿದ್ರೆ ಅವ್ರು ಏನಾದ್ರು ಆರ್ಡರ್ ಕೊಟ್ರೆ ಕೊಡ್ಬೋದು. ನೀವ್ ಯಾರೋ ನಮಗೆ ಗೊತ್ತಿಲ್ಲ, ಹೆಂಗ್ರಿ ಕೊಡಕ್ಕಾಗತ್ತೆ? ರೂಲ್ಸ್ ಫಾಲೋ ಮಾಡ್ಬೇಕಲ್ವಾ ನಾವು? ಅದು ಅಲ್ಲದೆ ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಸರ್ ನಾನ್ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಈ ದೇವಸ್ಥಾನದ ಬಾಗ್ಲಲ್ಲಿ ಹೂವಿನ ಅಂಗಡಿ ಇಟ್ಕೊಂಡಿದಾರಲ್ಲ ಮೀನವ್ರಮ್ಮ, ಅವ್ರೆಲ್ಲರೂ ನಂಗೆ ಚೆನ್ನಾಗ್ ಗೊತ್ತು. ಅಷ್ಟೇ ಅಲ್ಲ ಸರ್, ಮೀನನ್ ತಮ್ಮ ಮಂಜನು ನನ್ನ ಬೆಸ್ಟ್ ಫ್ರೆಂಡೇ. ಯಾಕೆ ಸರ್ ಹಿಂಗ್ ನಗ್ತಿದ್ದೀರಿ? ಅವ್ರು ಬಂದು ಕೇಳಿದ್ರು ನಾನ್ ಕೊಡಲ್ಲಪ್ಪ. ಮೀನಾನೇ ಬಂದು CCTV ಫುಟೇಜ್ ಬೇಕು ಅಂತ ಕೇಳಿದ್ರು, ನಾನ್ ಕೊಡ್ಲಿಲ್ಲ. ರೂಲ್ಸ್ ಪ್ರಕಾರ ಅದನ್ನೆಲ್ಲ ನಾನು ಕೊಡಕ್ ಆಗಲ್ಲ ರೀ. ಮೀನಿಗೂ ಅದನ್ನೇ ಹೇಳಿರೋದು, ನಿಮಗೂ ಅದನ್ನೇ ಹೇಳ್ತಾ ಇರೋದು. ಸರ್ ನಮ್ಗೆ ಆ ವಿಡಿಯೋ ಬೇಕೇ ಬೇಕು, ಕೊಡಿ ಸರ್. ನೋಡಿ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ ಸರ್. ರೇ, ಲಂಚನ ಪೊಲೀಸ್ ಕೇಳಿದ್ರೆ ಮಾತ್ರ ಕೊಡ್ತೀವಿ, ಇಲ್ಲ ಕೋರ್ಟಿಂದ ಆರ್ಡರ್ ಆಗಿದ್ರೆ ಮಾತ್ರ ಕೊಡ್ತೀವಿ. ರೂಲ್ಸ್ ಅಂದ್ರೆ ರೂಲ್ಸ್, ಯಾರ್ಯಾರು ಕೇಳಿದ್ರೆ ಹಂಗೆ ಕೊಡಕ್ ಆಗಲ್ಲ ರೀ. ಅಯ್ಯೋ ಸಮಾಧಾನ ತಗೊಳ್ರಿ, ಯಾಕೆ ಕೂಗಾಡ್ತೀರಾ? ಏಯ್ ಬರ, ಎಲ್ಲ ಸಿದ್ಧವಾಗಿದೆಯಮ್ಮ ಮೀನಾ. ಅವ್ರು ಬರ್ತಿದ್ದ ಹಾಗೆ ಪೂಜೆನ ಶುರು ಮಾಡಬಹುದು. ಸರಿ, ನಾನು ನಿಮ್ಗೆ ಹೇಳ್ತೀನಿ ಚಕ್ರ. ಒಳ್ಳೇದಮ್ಮ. ಏನಣ್ಣ ಹಿಂಗಂದ್ರು? ನಾನು ವಿಡಿಯೋಗೆ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ಆ ವಿಡಿಯೋನ ಕೊಡಲ್ಲ ಅಂತ ಇದ್ದಾರೆ. ನೋಡ್ಕೊಳ್ತೀನಿ ಬರ. ಏನಪ್ಪ ಮಲೇಷ್ಯಾದವ್ರು ಅಂತ ಹೇಳ್ತಿದ್ದಂಗೆ ಒಂದೇ ಊರ್ನವ್ರು ಆಗ್ಬಿಟ್ರು. ಮಲೇಷ್ಯಾದಲ್ಲಿ ನಮ್ ದೊಡ್ಡ ಸೊಸೆ ಇದ್ದಾಳಲ್ಲ, ಅವಳು ತುಂಬಾ ದೊಡ್ಡ ಶ್ರೀಮಂತರ ಮಗಳು. ಮಲೇಷ್ಯಾನಲ್ಲಿ? ಮಲೇಷ್ಯಾದಲ್ಲಿ ಅಲ್ಲಿ ಅಂದ್ರೆ ಮಲೇಷ್ಯಾದಲ್ಲೇ, ಅಲ್ಲೇ ಅದೇ ಮಲೇಷ್ಯಾ ಸೊಸೆ ಅಂತಲ್ಲ, ಅದು ಇವಳೆ. ಮಲೇಷ್ಯಾದಲ್ಲಿ ಎಲ್ಲವ ನೀನ್ ಇರೋದು? ನಿಮ್ ತಂದೆ ಏನ್ ಬಿಸ್ನೆಸ್ ಮಾಡ್ತಿದಾರಲ್ಲಿ? ನೀವು ಹೋಟೆಲ್ ಬಿಸ್ನೆಸ್ ಅಂತ ಅಲ್ವಾ ಹೇಳಿದ್ದು? ನಿಮ್ ಹೋಟೆಲ್ ಹೆಸರೇನಮ್ಮ?